ವೀಲಿ ಹೊಡಿತಾನೆ. ಹೊಡಿಯ ವೀಲಿ. ಹೆಲ್ಮೆಟ್ ಹಾಕೊಳ್ಳೋ, ಹೆಲ್ಮೆಟ್ ಹಾಕೊಂಡು ಹೊಡಿ. ಹೆಲ್ಮೆಟ್ ಹಾಕಿ ವೀಲಿ ಹೊಡಿ. ಅದು ಮೇನ್ ರೋಡ್ ಅಲ್ಲ. ಕನ್ನಡ ಅಂತ ನೋಡಿ, ಎಲ್ಲ ಅಲ್ವಾ, ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ನೋಡಿ. ಬಂದು 1 2 3 4 9 ಕೊಟ್ಟಿದ್ರಲ್ಲ, 11 ಅಲ್ಲ, ಅದು 11. 11 4 ನ್ಯಾಚುರಲ್ ಅಂದ್ರೆ 100% ನ್ಯಾಚುರಲ್. ತೆರಿ ಮೀನಾ ಹೆಂಗಿರ್ಕೆ ಅವ್ರು ಯಾವ್ರದ? ಇಲ್ಲಿ ಒಳಗಡೆ 5 ರೂಪೀಸ್ ಚಾರ್ಜ್ ಅಂತೆ. 1 hour 2 hours. ಅವ್ರು ಏನು ತಪ್ಪು ಮಾಡಿದಾರೆ ಅಂತ ನೋಡಿ. ನಾನು ಪ್ರೆಸೆಂಟು ತಮಿಳ್ನಾಡಲ್ಲಿ ಇದ್ದೀನಿ, ಹೊಸೂರು ಬಿಟ್ಟು ಮುಂದೆ ಬಂದಿದ್ದೀನಿ. ಗಾಡಿ ನೋಡಿ, ಇದು ಕರ್ನಾಟಕ ಗಾಡಿ, ಅದು ಕರ್ನಾಟಕ ಗಾಡಿ. ಯಜಮಾನ್ರ, ಮೈಸೂರು ರೋಡು. ಮೈಸೂರು ರೋಡು. ಫ್ರೆಂಡ್ಸ್ ಎಲ್ಲರೂ, ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ರೆ ಬಂದಿರಿ. ನೋಡ್ತಾ ಇದ್ರೆ ಇವತ್ತು ನಾವು ಹೊಗೇನಕಲ್ ಪಾರ್ಕ್ಸ್ ಹೋಗ್ತಾ ಇದೀವಿ. ನಮ್ಮ ಗಾಡಿ ಸೌಂಡ್ ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕವರ್ ಮಾಡಬೇಕಿತ್ತು. ಹುಡುಗಿ ನೋಡಿ ಹೆಂಗ್ ನೋಡ್ದೋಳಿದ್ರೆ, ಅವನೊಂಥರ ಖುಷಿ ಅವನಿಗೆ. ರೇರ್ ಟೈರಲ್ಲಿ ಏರ್ ಇಲ್ಲ ನೋಡಿ, ಫುಲ್ ಡೌನ್ ಇದೆ. ಏರ್ ಫುಲ್ ಡೌನ್ ಇದೆ, ಫುಲ್ಲು. ಡೌನ್ ಇದೆ ನೋಡಿ. ತೊಗೊಳ್ಳಿ ಪಾಪ. ನೈಟ್ ಪೂರ್ತಿ ಕೆಲಸ ಆಗ್ತದೆ ಪಾಪ, ಅವ್ರು ಸುಸ್ತಾಗ್ಬಿಟ್ಟಿದ್ದಾರೆ, ನಿದ್ದೆ ಮಾಡ್ತಾವ್ರೆ. ನಾನೇನಾ? ಏನಕ್ಕದು? ಮುಂದೆ ಹಾಕಂತೀನಿ ರೀ. ಮುಂದೆ ಹಾಕಲ್ಲ? ಸ್ಕ್ಯಾನರ್ ಕೊಡಿ, ಬಿಲ್ ಕೊಡ್ತೀರಾ? ಮತ್ತೆ ಯಾಕೆ ತಗೊಂಡ್ರು ಅಂತ ಗೊತ್ತಾಗಿಲ್ಲ. ಟೋಲ್ ಇಷ್ಟು ಕೊಟ್ಬೇಕಾದ ಗುರು? 5 ರೂಪಾಯಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ಬೋದಿತ್ತಲ್ಲ ಗುರು. ನೋಡ್ಬೋದು, ಎಲ್ಲ ಹೊಗೇನಕಲ್ ಫಾಲ್ಸ್ ಕಡೆನೇ ಹೋಗ್ತಾ ಇರೋರು ಆಲ್ಮೋಸ್ಟ್. ಎಲ್ಲರೂ ಗಾಡಿ ಸ್ಟ್ಯಾಂಡ್ ತೆಗೀರಿ, ಅದು ತೆಗೀರಿ ಸರ್, ಸ್ಟ್ಯಾಂಡ್ ಇದೆ ನೋಡ್ಕೊಳ್ಳಿ. ಆಮೇಲೆ ಸರ್ ನೋಡಿ ಇಂಡಿಕೇಟರ್ ಆನ್ ಇದೆ ಅಂತಾರೆ. ಆ್ಯಕ್ಚುಲಿ ಬೈಕಲ್ಲಿ ಮೇಯ್ನ್ ಇರೋದೇ ಹೆಲ್ಮೆಟ್ಟು. ಹೆಲ್ಮೆಟ್ ಹಾಕಿರ್ತಾರೆ ನೋಡಿ, ಹೆಲ್ಮೆಟ್ ಹಾಕಿದ್ರೆ ಅವರು ಸಖತ್ ಫಾಸ್ಟ್ ಬೇರೆ ಹೋಗ್ತಾ ಇದ್ದಾರೆ. ನಾನೇ 70-80 ನನಗಿಂತ ಫಾಸ್ಟ್ ಹೋಗ್ತಾರೆ ಅವರು. ಮೊನ್ನೆ ಅವ್ರು ಏನು ತಪ್ಪು ಮಾಡಿದಾರೆ ಅಂತ ನೋಡಿ, ಹೆಲ್ಮೆಟ್ ಹಾಕೊಂಡಿದ್ದಾರೆ ನೋಡಿ. ಅವ್ರಿಗೆ ಮಾತಾಡ್ತೀನಿ ನಾನು. ಬೆಲ್ಟ್ ಹಾಕೊಂಡಿಲ್ಲ, ಹಾಕೊಂಡಿಲ್ಲ. ಓಕೆ,
ಬೆಲ್ಟ್ ಹಾಕೊಂಡಿರಲ್ಲ, ಅದೇ ಮೇನ್ ಪ್ರಾಬ್ಲಮ್ಮು. ಮೈನ್ ಇರೋದೇ ಬೆಲ್ಟ್ ಹಾಕೊಳ್ಬೇಕು. ಹೆಲ್ಮೆಟ್ ಎಲ್ಲರೂ ಹಾಕೊಂತಾರೆ, ಬೆಲ್ಟ್ ಹಾಕೊಬೇಕು ಮೇಯ್ನು. ಆ ಬೆಲ್ಟ್ ಹಾಕೊಳ್ಳಿ ಅಂದ್ರೆ ನೀವು ಹೆಲ್ಮೆಟ್ ಹಾಕೊಂಬಿಡಿ, ಸುಮ್ಮನೆ ಬೇಡ. ಏನಕ್ಕೆ ಹೆಲ್ಮೆಟ್ ಹಾಕ್ಬಿಡಿ, ಸುಮ್ಮನೆ ಏನಕ್ಕೆ ಹಾಕ್ತೀರ? ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ, ಬೇಡ. ಬೇರೆಯವ್ರಿಗೆ ಆಗೋದು ಬೇಡ ಅಂತ ಅಷ್ಟೇ. ನಾನಂತೂ ಬೈಕ್ಗಳಲ್ಲೆಲ್ಲ ಬಿದ್ದು ಎದ್ದು ಅನುಭವ ಆಗ್ಬಿಟ್ಟಿದೆ ನನಗೆ. 1-2 ಸಲ ಬಿದ್ದಿಲ್ಲ ನಾನು, 4-5 ಸಲ ಆಗೋಯ್ತು. ಅದಾದ್ಮೇಲೆ ನಾವು ಎಚ್ಚೆತ್ಕೊಂಡು ಬಿಟ್ಟಿದ್ದೀವಿ, ಗಾಡಿ ಎಲ್ಲಿ ಹೆಂಗೆ ಹೊಡಿಬೇಕು, ಫಾಸ್ಟ್ ಹೋಗ್ಬೇಕಾ ಬೇಡ, ಇದು ಯಾವ ಜಂಕ್ಷನ್ನು, ಇಲ್ಲಿ ಸ್ಕೂಲ್ಗಳಿದ್ರೆ ಯಾವ ಥರ ಬೋರ್ಡ್ ಹಾಕಿರ್ತಾರೆ ಅದೆಲ್ಲ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಪಂಪ್ ಏನಕ್ಕೆ ಹಾಕಿದ್ದಾರೆ? ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನಮಗೆ. ಫಸ್ಟೆಲ್ಲ ಹೆಲ್ಮೆಟ್ ಅಂದರೆ ನಮಗೆ ಫೈನ್ ಹಾಕ್ತಾರೆ ಸುಮ್ಮನೆ ಅಂದ್ಕೊಂಡಿದ್ವಿ. ಬಟ್ ಹೆಲ್ಮೆಟಲ್ಲೂ ಏನು ಬೆನಿಫಿಟ್ಸ್ ಇದೆ ಅಂತ ಒಂದು ಶಾರ್ಟ್ ಮೂವಿ ಮಾಡಿ ಹಾಕ್ತೀನಿ ನಾನು. ಆಲ್ರೆಡಿ ಹಾಕಿದ್ದಾರೆ, ಇನ್ನು ಮನಸ್ಸಿಗೆ ಮುಟ್ಟಬೇಕದು. ಆ ಥರದ್ದೊಂದು ಶಾರ್ಟ್ ಮೂವಿ ಮಾಡಿ ಹಾಕ್ತೀನಿ ರೀ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಲೈಸೆನ್ಸ್ ಏನೂ ತಂದಿಲ್ಲ, RC ಕಾರ್ಡ್ ಇಲ್ಲ, ಏನೂ ತಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ ಮಿಸ್ ಆಗಿ. ಏನು ಮಾಡ್ತೀರಾ, ಎಲ್ಲ ರೆಡಿ ಇತ್ತು, ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಂಗೆ ಫೋಟೋ ಕಳ್ಸೋಕ್ಕಿದ್ರೆ ಟಕ್ ಟಕ್ ಅಂತ ಫೋಟೋ ಕಳಿಸ್ತಾರೆ, ತೊಂದರೆ ಇಲ್ಲ. ಬಟ್ ಆದರೂ ಎತ್ಕೊಂಡ್ಬರ್ಬೇಕಿತ್ತು ನಾನು. ಕರ್ನಾಟಕ ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ? ಎಲ್ಲಿ ಹೋಗ್ತಿದ್ರಾ? ಹೌದಾ, ಟೂರ್ಗೆ? ಓಕೆ, ಬರೋಣ. ಬಾಯ್ ಬಾಯ್. ಅವ್ನು ನೋಡಿ, ಅವ್ನು ಹೆಂಗೆ ಖುಷಿ ಪಡ್ತಾನೆ ನೋಡಿ. ಈಗ ಒಂದ್ಸಲ ಹೇಳಿದ್ದೀನಿ ನೋಡಿ ಅವನ ಹತ್ರ. ಇಲ್ಲಿ ಪೆಟ್ರೋಲ್ ಹಾಕ್ಬೇಕಾದ್ರೆ ಯಾವ ಥರ ಹೇಳ್ಬೇಕಾಗತ್ತೆ ಅಂತ ನೋಡೋಣ ಬನ್ನಿ. ನಾನು ಏನು ಜಾಸ್ತಿ ಇಲ್ಲ ಅಂತ ತಿಳಿಯಲ್ಲ, ಜಸ್ಟ್ ಟ್ರೈ ಮಾಡ್ತೀನಿ ನೋಡ. ಕೇಳ ಹಂಗೆ ಹೊಗೇನಕಲ್ ಫಾಲ್ಸ್ ಎಲ್ಲಿದೆ ಅಂತ ಹೇಳಿ ಕೇಳೋಕ್ಕೆ ಟ್ರೈ ಮಾಡೋಣ. ಇವರು KA ಗಾಡಿ ನೋಡಿ, ಇದು ಕರ್ನಾಟಕ ಗಾಡಿ, ಅದು ಕರ್ನಾಟಕ ಗಾಡಿ. ಆಲ್ಮೋಸ್ಟು 4-5 ಗಾಡಿಗಳು ಕರ್ನಾಟಕ ಇದೆ. ಅಂದರೆ ಅಲ್ಲಿಂದ ಇಲ್ಲಿಗೆ ಬರ್ತಿರೋರು, ಇಲ್ಲ ಅಲ್ಲಿ ವರ್ಕ್ ಮಾಡ್ತಿರೋರು ತುಂಬ ಜನ ಇರ್ತಾರೆ. ಅಂದರೆ ಅಲ್ಲಿಂದ ವರ್ಕ್ ಮಾಡ್ತಿರೋರು, ಅಂದರೆ ಬೆಂಗಳೂರಲ್ಲಿ ವರ್ಕ್ ಮಾಡಿ ಇಲ್ಲಿಗೆ ಬರೋರು, ಇಲ್ಲ ಅಲ್ಲೇ ಫ್ಯಾಮಿಲಿ ಇದ್ದು ಇಲ್ಲಿ ಊರಿಗೆ ಅಂತ ಬಂದು ಹೋಗೋರು ತುಂಬ ಜನ ಇದ್ದಾರೆ. ನೋಡೋಣ ಬನ್ನಿ ಹೇಗಿದೆ ರೆಸ್ಪಾನ್ಸ್ ಅಂತ. ಕನ್ನಡದಲ್ಲೇ ಕೇಳ್ತೀನಿ, ನೋಡೋಣ ಕನ್ನಡ ಬರುತ್ತಾ ಅಂತ ನೋಡೋಣ ಅವ್ರಿಗೆ. 500 ಹಾಕಿ. Excuse me, boss. You have a text message. One second. You have a text message. ಸ್ಕ್ಯಾನರ್ ಕೊಡಿ. ಇದು ಹೊಗೇನಕಲ್ ಫಾಲ್ಸು ಎಷ್ಟು ಲಾಂಗ್ ಆಗುತ್ತೆ? ಹೊಗೇನಕಲ್ ಫಾಲ್ಸ್ 160 something. You have a text message. ಓಕೆ. ಏನಾಗಿದೆ ಅಂದರೆ ಮ್ಯಾಟ್ರು, ಆಗಿದೆ. ಓಕೆ ಅವ್ರೆ, ಮ್ಯಾಟ್ರ್ ಏನಂದರೆ ಹೇಳ್ತೀನಿ ನೋಡಿ. ನಾನು ಇವಾಗ ನಮ್ಮ ಮನೆಯಿಂದ ರೂಟ್ ಹಾಕೊಂಡಿದ್ದೀನಿ. ಮೈಸೂರು ರೋಡಿಗೆ ಬಂದು ನಾನು ಗೂಗಲ್ ಮ್ಯಾಪ್ ಹಾಕಿದ್ದೀನಿ. ಎಷ್ಟಂತ ತೋರಿಸ್ತಾ ಇತ್ತು ಗೊತ್ತಾ ಫ್ರೆಂಡ್ಸ್? ಇದರಲ್ಲೇ ನೋಡ್ಬೋದು ನೀವು. 140 ಅಂತ ತೋರಿಸ್ತಾ ಇತ್ತು. ಇಲ್ಲಿ ನೋಡಿದ್ರೆ ನನಗೆ 200 ಅಂದ್ರೆ ಇವರು. ಭಯ ಬಿದ್ದುಬಿಟ್ಟೆ ನಾನು, ಇಷ್ಟು ದೂರ ಆಗುತ್ತಾ ಅಂತ. ಇವರೇ ಹೊಗೇನಕಲ್ ಫಾಲ್ಸ್ ಹೆಂಗೋಬೇಕು? ಹೊಗೇನಕಲ್ ಫಾಲ್ಸ್ ಮುನ್ನಗಡೆಯಾ? ಹಿಂಗೆ ಸ್ಟ್ರೇಟ್ 100 ಕಿಲೋಮೀಟರ್ಸಾ? ಓಕೆ ಅಣ್ಣ, ಥ್ಯಾಂಕ್ ಯು. ಹೊಗೇನಕಲ್ ಫಾಲ್ಸ್ ಏನಂತಾರಪ್ಪ, ನಾನು ಬರಲ್ಲ. ಹೆಂಗಿರ್ಕೆ ಹೊಗೇನಕಲ್ ಫಾಲ್ಸ್ ಹೆಂಗಿರ್ಕೆ?
ನೀವೊಂದು 10 o'clock ಒಳಗಡೆ ಹೊಗೇನಕಲ್ ಫಾಲ್ಸಲ್ಲಿ ಇದ್ರೆ ಮಾತ್ರ ನಿಮಗೆ ಮಜಾ ಇರೋದು. ಇಲ್ಲ ಅಂದರೆ ನೀವು 3 ಗಂಟೆಗೆ 4 ಗಂಟೆಗೆ ಹೋಗಿ ಏನು ಮಾಡ್ತೀರಾ ಅಲ್ವಾ, ಯೂಸ್ ಇರಲ್ಲ. ಇಲ್ಲಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಇದೆ. ನಾನೀಗ ನಿಯರ್ ಒಂದು 40 ಕಿಲೋಮೀಟರ್ಸಲ್ಲಿ ಇದ್ದೀನಿ ಪ್ರೆಸೆಂಟು. ನಾನು ಆ್ಯಕ್ಚುಲಿ ಮೇಲೆ ಪಾಸ್ ಆಗಿದ್ದೆ, ಮತ್ತೆ ಡೌನಿಗೆ ಬಂದಿದ್ದೀನಿ ಎಂಡ್ರ ಪಾಸಿಂದ. ಸಿಗ್ನಲ್ ಇಲ್ಲ ಇಲ್ಲಿ, ನಾನು ಸಿಗ್ನಲ್ ಇದೆ ಅಂದ್ಕೊಂಡೆ. ನೋಡ್ರ ಇದರಿಂದ 46 ಕಿಲೋಮೀಟರ್ಸ್ ಇದೆ ಹೊಗೇನಕಲ್ ಫಾಲ್ಸ್ಗೆ. ನೋಡ್ಬೋದು, ಮೇಲೆ ಬೋರ್ಡ್ ಕೂಡ ಹಾಕಿದ್ರು. ನೋಡ್ರಷ್ಟು ತೋರ್ಸೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಅದು ಪಾಸ್ ಆಗೋಯ್ತು. ಪಾಸ್ ಆಗಿಲ್ಲ, ನಾನೇ ಪಾಸ್ ಆಗ್ಬಿಟ್ಟೆ. ಮನೆ ಮುಂದೆ ಹೋಗಿ ನೋಡೋಣ. ಅಲ್ಲಿಂದ ಇಲ್ಲಿ ತನಕ ಗಾಡಿಗೆ ಮಾತ್ರ ಒಳ್ಳೆ ರಿಯಾಕ್ಷನ್. ಮತ್ತೆ ಹೊಗೇನಕಲ್ ಫಾಲ್ಸಲ್ಲಿ ಆಯಿಲ್ ಮಸಾಜ್ ಮಾಡ್ತಾರಂತೆ. ಅದು ಏನು ಪ್ರೈಸ್ ತಗೊಂತಾರೆ ಅವರು, ಆಯಿಲ್ ಮಸಾಜ್ ಯಾವ ಥರ ಮಾಡ್ತಾರೆ, ಸರಿಯಾಗಿ ಅಮುಕಿ ಹೊಡಿತಾರ ಇಲ್ಲ ಅಂತ ನೋಡಬೇಕು. ಆಯಿಲ್ ಮಸಾಜಲ್ಲಿ ಪಟ 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 ಅಂತ ಕೊಡ್ತಾ ಇದ್ರಪ್ಪ, ಮೊನ್ನೆ ಯಾರಿಗೋ ನೋಡಿದೆ. ಅದೇ ಥರ ತಡ್ತಾರ, ಇಲ್ಲ ಸ್ವಲ್ಪ ಕಮ್ಮಿ ತಡ್ತಾರ, ಜಾಸ್ತಿ ತಡ್ತಾರ ಅಂತ ನೋಡೋ ಬನ್ನಿ. ಹೊಗೇನಕಲ್ಲು ಫಾಲ್ಸಲ್ಲಿ ಕಣ್ಣಿಗೆಲ್ಲ ಆಯಿಲ್ ಹಾಕ್ಬಿಟ್ಟು ಅದೊಂಥರ ಹೆಲ್ದಿ ಅದು. ಆ್ಯಕ್ಚುಲಿ ಆವಾಗಿನ ಇದರಲ್ಲಿ ಅವರು ಮನೆಯಲ್ಲೇ ಮಾಡ್ತಾಯಿದ್ರು. ಇವಾಗೆಲ್ಲ ಅಷ್ಟು ಜನಕ್ಕೆ ಪೇಷನ್ಸ್ ಇಲ್ಲ. ಅವ್ರಿಗೇನಂದರೆ ಏನು ಅಂತಾರಲ್ಲ, ಬೇರೆ ಥರ ಕಾಲ ಬಂದ್ಬಿಟ್ಟಿದೆ, ಜನ್ರೇಷನ್ ಚೇಂಜ್ ಆಗಿದೆ, ಜನ ಚೇಂಜ್ ಕೇಳ್ತಾರೆ. ಫಾಲ್ಸಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಈ ಥರ ಇರುತ್ತೆ ನೋಡಿ. ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂತ ಹೇಳ್ತೀನಿ ನಾನು. ಈಗ ಬನ್ನಿ, ಏನು ಸ್ಪೆಷಲ್ ಆಗಿದೆ ಇಲ್ಲಿ ಅಂತ ನೋಡೋಣ. ಬನ್ನಿ ನೋಡೋಣ. ಸ್ಮೈಲ್ ಅಂತೂ ಎಲ್ಲರೂ ಕೊಡ್ತಾರೆ, ಯಾಕಂದರೆ ನಾನು ದೊಡ್ಡ ಯೂಟ್ಯೂಬರ್ ಅನ್ಕೊಂಡಿರ್ತಾರೆ. ಎಂಟ್ರಿ ಈ ಥರ ಇರುತ್ತೆ ನೋಡಿ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಬೈಕೆಲ್ಲ ಇಲ್ಲೇ ಹೊರಗಡೆ ಹಾಕ್ಬೇಕಂತೆ, ಬೈಕ್ಸ್ ಇಲ್ಲೇ ಹಾಕ್ಬೋದಂತೆ ನೀವು. ಹಿಂಗೆ ಈಗ ಓಕೆ, ಬೇರೆ ಟೈಮ್ ನನಗೆ ಐಡಿಯಾ ಇಲ್ಲ. ನಾನು ಅಲ್ಲಿಂದ ಇಲ್ಲಿಗೆ ಬರೋ ತನಕ ಸಾಕಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೈಕಲ್ಲಿ ಬರೋದಕ್ಕಿಂತ ಬೆಸ್ಟು ನಾನು ಹೇಳ್ತೀನಿ ಕಾರಲ್ಲಿ ಬಂದ್ಬಿಡಿ. ನಾನು ಆ್ಯಕ್ಚುಲಿ ಕಾರಲ್ಲೇ ಬರ್ಬೇಕು ಅಂದ್ಕೊಂಡಿರೋನು. ಬಟ್ ಏನಾಯಿತು ಅಂದರೆ ಕಾರಲ್ಲಿ ಒಬ್ಬನೇ ಇದ್ದೀನಿ, ಬೋರ್ ಆಗುತ್ತೆ, ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೈಕಲ್ಲೇ ಬಂದಿದ್ದೀನಿ. 40ನಾ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಇರುತ್ತೆ ಹೊಗೇನಕಲ್ಲು ಫಾಲ್ಸು. ಇದು ಈ ಥರ ನಿಮ್ಮ ನಿಯರ್ ಬಂದರೆ ಈ ಥರ ಇರುತ್ತೆ ಫೀಲು. ಇದ್ರ ಒಳಗಡೆ ನಾನು ಹೋಗಬೇಕು, ಬನ್ನಿ. ದನಗಿನ ಬಡ್ಸ್ಕೊಂಬರಲ್ಲ ತಾನೆ, ಆಮೇಲೆ ಅಟ್ಸ್ಕೊಂಬಂದ್ಬಿಟ್ರೆ ಕಷ್ಟ. ಇದ್ರ ಒಳಗಡೆ ಹೋಗುತ್ತೆ, ಒಳಗಡೆ ಹೋಗುತ್ತೆ, ಬನ್ನಿ. ನನ್ನ ಗಾಡಿ ಬರೇ ಕರ್ನಾಟಕ ಪಾಸಿಂಗು. ನಾನು ಎಲ್ಲಿ ಬೇಕಂದ್ರೆ ಅಲ್ಲಿ ನುಗ್ಸ್ತಾ ಇದ್ದೀನಿ. ಅಯ್ಯೋಯ್ಯಪ್ಪ, ಎಲ್ಲಿ ಬೇಕಂದ್ರೆ ಅಲ್ಲಿ ನುಗ್ಸ್ತಾ ಇದ್ದೀನಿ. ಆ ಕಡೆ ಬೇರೆ ಹೋಗ್ಬೋದು. ಇಲ್ಲಿ ಹೋಗೋದಕ್ಕೆ ಜಾಗ ಇದೆ. ಹೋಗೋದಕ್ಕೆ ಜಾಗ ಇದೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಯಾವ ಥರ ಇದೆ, ಹೆಂಗಿದೆ ಅಂತ ನೋಡೋಣ. ಮೀನೆಲ್ಲ ಹೊಡೆದು ಕೊಡ್ತಾರೆ, ಇಲ್ಲಿ ಒಳ್ಳೆ ಮೀನು ಹೊಡೆದು ಕೊಡ್ತಾರೆ. ಅಯ್ಯಪ್ಪ, ಓಹೋ ಫಾಲ್ಸ್ ಈ ಥರ ಇರುತ್ತೆ. ಆಮೇಲೆ ಬರ್ತೀನಿ. ಹಾಂ, ತೆರಿ ಮೀನಾ ಹೆಂಗಿರ್ಕೆ ಅವ್ರು ಯಾವ್ದ? ಎಷ್ಟು
ಈಸಿ ಕೊಟ್ರೆ ಹುರಿದು ಕೊಡ್ತಾರೆ. ಹೌದಾ, ಈಸ್ಕೊಟ್ರೆ ಅವ್ರು ಕೊಡ್ತಾರೆ. ಓ ಸೂಪರ್ ಸೂಪರ್ ಸೂಪರ್. ಅಡುಗೆ ಮಾಡಿಕೊಡ್ತೀರಾ ನೀವು? ಈಗ ಬೇಕು ಅಂದರೆ ಅಡುಗೆ ಮಾಡಿಕೊಡ್ತೀರಾ ಮೀನು ತಂದು ಕೊಟ್ರೆ? ಓಕೆ 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 ಓಕೆ. ಇಲ್ಲಿ ಮೀನು ತಂದು ಕೊಟ್ರೆ ಅಡುಗೆ ಮಾಡಿಕೊಡ್ತಾರಂತೆ. ಮಾಡಿಕೊಟ್ಟಿದ್ದಕ್ಕೆ ಏನು ಚಾರ್ಜು? ಎಷ್ಟು ಕೆಜಿ ಎತ್ತೀರಿ ಮೀನು? 1 kg ಏನು ಪ್ರೈಸು? 1 ಕೆಜಿಯಾ? ಹಾಂ, 1 ಕೆಜಿ ಈಸ್ ಕೊಡು, 200 ರೂಪಾಯಿ ಕೊಡು. ಎಣ್ಣೆ ಮಸಾಲ ನಮ್ಮದೇ. 200 ರೂಪಾಯಿನಾ? ಓಕೆ, 200 ರೂಪಾಯಿ ಕೊಟ್ಟರೆ 1 kg ಮೀನನ್ನ ಫ್ರೈ ಮಾಡಿ ಕೊಡ್ತಾರಂತೆ ಇವರೇ, ಮಸಾಲ ಗಿಸಾಲ ಎಲ್ಲ ಹಾಕ್ಬಿಟ್ಟು. ಮಸಾಲ ಎಲ್ಲ ನಮ್ಮದೇ ಹಾಕಿ. ಇದು 100 ರೂಪಾಯಿ 1 ಪ್ಲೇಟ್ ಅಂತೆ. 1 ಪ್ಲೇಟ್. ರೆಡಿ ಮಾಡ್ತಾರೆ, ಚೆನ್ನಾಗಿದೆ. ನೀವೇ ಎಲ್ಲಿಂದ ತಗೊಂಬಂದ್ರೂ ಪರವಾಗಿಲ್ಲ, ನಿಮ್ಗೆ ಇಲ್ಲಿ ಮಾಡಿಕೊಡ್ತಾರೆ ಅಲ್ವಾ? ಒಂದು ರೌಂಡ್ ಹಾಕ್ಬರ್ತೀನಿ ರೀ. ನಮಗೆ ಅವ್ರ ಪಾಪ ಹೇಳ್ತಿದ್ದಾರೆ 1 kg ಮೀನಿಗೆ ಫ್ರೈ ಮಾಡಿಕೊಟ್ರೆ ಅವ್ರು ಹೇಳ್ತಿರೋದು 200 ರೂಪಾಯಿ ತಗೊಂತಾರಂತೆ. ಬಟ್ ಚೆನ್ನಾಗಿದೆ, ಇಲ್ಲಿ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾರೆ. ಇವರು ಅಮ್ಮ ಹೇಳಿದ್ದು. ಹಾಂ, ಮೀನು ತಗೊಂಬರ್ತೀನಿ. ಕೊಟ್ಟಿದ್ದೀರಾ? ರೋಸ್ಟ್ ಮಾಡಿ ಕೊಡಿ. ಆಯಿತು, ತಗೊಂಬರ್ತೀನಿ. ಓಕೆನಾ? ಆಯಿತು. ಪಾಪ ಕನ್ನಡ ಮಾತಾಡ್ತಾ ಇದ್ದಾರೆ, ನನಗೆ ಭಾರಿ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಕನ್ನಡ ನನಗೆ ಮಾತಾಡ್ತಾರೆ ಅಂತ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಾತಾಡ್ತವ್ರೆ. ತುಂಬ ಇಷ್ಟ ಆಯ್ತು ನನಗೆ. ಇಲ್ಲಿ ಇಷ್ಟೊತ್ತು ತನಕ ಬರೋದು ತನಕ ತುಂಬ ಬೇಜಾರಲ್ಲಿದ್ದೆ. ಬಟ್ ಇಲ್ಲಿ ಬಂದು ಅವ್ರ ತಾಯಿಯವ್ರ ಹತ್ರ ಮಾತಾಡಿದ್ಮೇಲೆ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರೋದು. ಇಷ್ಟರ ಮೇಲೆ ನನಗೇನು ಬೇಕಾಗಿಲ್ಲ. ಮಿಕ್ಕಿದ್ದೆಲ್ಲ ನಾನು ಎಲ್ಲಿ ಬೇಕಾದ್ರೆ ಬೈ ಮಾಡ್ತೀನಿ. ಪರ್ಚೇಸ್ ಮಾಡಿ ತಿನ್ನಬೇಕು ಅಂದರೆ ಎಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡಿ ತಿಂತೀನಿ, ನೋ ಪ್ರಾಬ್ಲಮ್. ನೋಡಿದ್ರಲ್ಲ, ಎಂಟ್ರಿಗೆ ಸಖತ್ ಫುಲ್ ಪೀಸ್ಫುಲ್ ಆಗಿತ್ತು ನನಗೆ. ಇದರೊಳಗಡೆ ಏನೇನೋ ಇದೆ ನೋಡಿ, ಬರ್ಡ್ಸು ಅದು ಇದು, 3D ಮೂವೀಸು, ರೈನ್ಬೋ ಅಂತ, ರೈನ್ಬೋ ವರ್ಲ್ಡ್ ಅಂತ, ಹೊಗೆನಕಲ್ಲು. ಇದರೊಳಗಡೆ ತುಂಬ ಥರ ಇದೆ, ನೋಡ್ಬೋದು ನೀವು. ಇಲ್ಲಿ ಫ್ರೆಶ್ ಜ್ಯೂಸ್ ಕುಡಿಬೇಕಂದ್ರೆ ಸಿಗ್ತಾಯಿಲ್ವ ನನಗೆ. ಫ್ರೆಶ್ ಜ್ಯೂಸ್ ಬೇಕು. ಬೇರೆ ಯಾವುದು ಕುಡಿದ್ರೂ ನನಗೆ ಈಗ ಹೊಟ್ಟೆಗೆ ಕೂಲ್ ಆಗಲ್ಲ. ಬರೋದು ಬಂದಿದ್ದೀನಿ, ಫುಲ್ ವೀಡಿಯೋ ಮಾಡಲೇಬೇಕು. ಲಗೇಜ್ ರೂಮಲ್ಲಿದೆ ಅಂತ ನೋಡೋಣ. हाय ये बट रेडी करना है ना उसको. रेडी तो करना पड़ता है. आप बहुत स्मार्ट है लेकिन आपसे ज्यादा स्मार्ट बाइक है. बाइक है क्या? थैंक यू सर, थैंक यू सर. आप तो ऐसा डायलॉग मार दिया है. सही है ना? हाँ थैंक यू. मेरा चैनल का नाम है डीडी द राइडर, नया चैनल है मेरा. उसमें थोड़ा कॉमेडी वीडियोस डालता था. अभी ब्लॉगिंग करना चालू किया मैं, क्योंकि गाड़ी वेस्ट हो जाएगा ना, खराब हो रहा है, इसलिए सर. घूमेंगे थोड़ा, माइंड भी फ्री होगा. मैं भी बिजनेस करता हूँ. मैं अपना तो उसका फ्री टाइम में ये करता है, तो हो गया ना सर. सही है ना सर? वो ये तो एंजॉय करना है, साथ में ये भी लगा देंगे, उसका भी काम चल हो जाएगा. सही है सर. चलिए, आप कहाँ से है सर? बैंगलोर से. कहाँ सर? बैंगलोर से. हाँ, मतलब हम लोग, मैं काम करता हूँ मेट्रो. बैंगलोर में, मेट्रो में. वह सुपर भैया, सुपर. आप सब साथ में हैं? ओके, फैमिली साथ. सुपर सर, आराम. हैप्पी जर्नी सर, आराम से जाके आइए. नहीं नहीं, मैं बेंगलुरु का हूँ. हाँ जी, मैं बेंगलुरु का हूँ. ओके जी, थैंक यू. ठीक है जी. ನೋಡಿ, ಪ್ರೀತಿಗೆ ಎಲ್ಲೋದ್ರೂ ಪ್ರೀತಿನೇ ಸಿಗುತ್ತೆ. ಅವರು ನೋಡಿ ನಮಗೆ ಖುಷಿ ಆಯಿತು. ಅವ್ರು ಹೇಳ್ತಾರೆ, ನೀವು ಚೆನ್ನಾಗಿದ್ದೀರಾ, ನಿಮಗಿಂತ ಒಂದು ಸ್ಟೆಪ್ಪು ನಿಮ್ಮ ಗಾಡಿ ಚೆನ್ನಾಗಿದೆ ಅಂತ ಇದ್ದಾರೆ. ತುಂಬ ಲವ್ ಆಗಿಬಿಟ್ಟಿದೆ. ಆದರೆ ನನ್ನ ಗಾಡಿಗಿಂತ ನನ್ನನ್ನು ಉಳ್ಬೇಕಿತ್ತು ಅವರು. ಅಯ್ಯೋ, ಅವ್ರು ಗಾಡಿನೇ ಉಳ್ಬಿಟ್ರೆ, ಗಾಡಿ ನೋಡಪ್ಪ ನೀನು ಅಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ನೀನು ನೋಡಿದ್ರೆ ಮೈಲೇಜ್ ಕೊಡಲ್ಲ ಅಂತೀಯ. ಮೈಲೇಜ್ ಕೊಡು, ನೀನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ನಾನು. ಏನು ಮಾಡ್ತೀರಾ, ಸುಮ್ಮನೆ ತಮಾಷೆ. ಲೈಫಲ್ಲಿ ಏನಿದೆ, ಎತ್ಕೊಂಡು ಹೋಗೋದೇನೂ ಇಲ್ಲ, ಖುಷಿಯಾಗಿರ್ಬೇಕಷ್ಟೇ ನಂಗೆ ಗೊತ್ತಿರೋದು. ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ, ಖುಷಿಯಾಗಿರೋಣ. ಬನ್ನಿ ಫ್ರೆಂಡ್ಸ್, ಈಗ ಹಾಗೆ ಮುಂದೆ ಹೋಗೋಣ. ನನ್ನ ಕೈಯಿಂದ ಆಗಿರುವಂಥ ಒಂದು ಮಿಸ್ಟೇಕ್ ಇವತ್ತೇನಂದರೆ, ಗಾಡಿ ಎತ್ಕೊಂಬರ್ಬಾರ್ದಿತ್ತು. ಬೈಕು ಇಲ್ಲ ಬುಲೆಟ್, ಕಾರು ಇಲ್ಲ ಬುಲೆಟ್ ಎತ್ಕೊಂಬಂದಿದ್ರೆ ನನಗೆ ಈಸಿ ಆಗಿರೋದು. ನಾನು ಮಾಡಿದಂಥ ತಪ್ಪು ಇವತ್ತಿದೆ. ಹಾಯ್. ಅವರು ನನ್ನ ದೊಡ್ಡ ಚಾನಲ್ ಅಂದ್ಕೊಂಡಿರ್ತಾರೆ. ಅಯ್ಯಪ್ಪ, ನನ್ನ ಚಾನಲ್ 10 ಜನ ಸಬ್ಸ್ಕ್ರೈಬರ್ ಇಲ್ಲ, ಮರ್ಯಾದೆ ತೆಗಿಬೇಡ್ರಪ್ಪ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸು.
ನೋಡಿ ಹಿಂಗೆಲ್ಲ ಕೇಳ್ತಾರೆ, ಅವಾಗ ನಾನು ಏನು ಹೇಳಲಿ, ಆನ್ಸರ್ ಮಾಡೋಕ್ಕಾಗಲ್ವೇ? ಮರ್ಯಾದೆ ಹೋಗ್ಬಿಡುತ್ತೆ ನಾನು. ನನ್ನ ಮರ್ಯಾದೆ ನಿಮ್ಮ ಕೈಯಲ್ಲಿದೆ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನೋಡಿ ಈ ಥರ ಪರಿಸ್ಥಿತಿಲಿದ್ದೀನಿ. ನೋಡೋಣ ಫ್ರೆಂಡ್ಸ್, ಬನ್ನಿ. ಇದು ಆರೆಂಜಾ? ಕೊಡಿ. ಐಸ ಬಿಡಿ, ಐಸ. ಹಾಂ, ಐಸ ಬಿಡಿ ಅಂದರೆ ಇಪ್ಪಡಿ ಪುಡಿ. ಅಪ್ಪಡಿ ಕೊಡು. ನೋಡೋಣ ನಮ್ಮ ಕೋತಿ ಐಸ್ ಕ್ರೀಮ್ ತಿನ್ನೋದು ಹೆಂಗೆ ತಿನ್ನುತ್ತೆ ಅಂತ. ಅಪ್ಪಡಿ ಓಕೆ, 5 ಕೊಡಿ, 5. ಆಯ್ತಾ? ಹಿಂಗ ಕೊಡು, ಹಂಗೆ ಕೊಡು. ಬೇಕಾ ಬೇಕಾ? ಬೇಕಾ 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 ಹೇಳು, ಬೇಕಾ? ಕೊಡ್ಲಾ? ಬೇಕಾ? ತಗೋ, ಆಯಿತು. ಓಕೆ, ಒಂದು ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್. ಐಸ್ ಕ್ಯಾಂಡಿ ಕಣಪ್ಪ, ತಿನ್ನು. ಕೋಲ್ಡ್ ಜ್ವರ ಗಿರ ಬಂದ್ಬಿಟ್ರೆ ಏನು ಮಾಡ್ತೀಯ? ಹಂಗಲ್ ಕೈಗೆ ಆಟ ಹ್ಞೂ, ಬಾಬಾ ತಗೋ, ಹಿಡ್ಕೋ. ಬಾ ಹಿಡ್ಕೋ. ಹ್ಞೂ, ಹೆಲ್ಮೆಟ್ ಎಲ್ಲ ಪಾಡ್ಗಿರಿ ಅಲ್ಲ. ಹಾಂ ಹಾಂ ಹಾಂ, ಬಾ ಬಾ ಬಾ. ಬೇಡವಾ? ಓಡೋಯ್ತಾನೆ. ಈಗ ಇಲ್ಲಿಡ್ತೀನಿ, ಬಾ ಇಲ್ಲಿಡ್ತೀನಿ ನೋಡು. ನಾನು ನೋಡಿ ಭಯ ಬೀಳ್ತಾಯಿದೆ ಪಾಪ. ಅದು ಹೆಲ್ಮೆಟಲ್ಲಿ ಹಾಕೊಂಡಿದ್ದೀನಲ್ಲ. ಹ್ಞೂ, ಅಲ್ಲಿ ನೋಡು ಕಳ್ಳ ನೀನು. ಗಾಡಿ ಇದೆ, ಆರಾಮಾಗಿ ಬಾ. ಟಿಕ್ಕಂದು ಎತ್ಕೊಂಡು ಹೋಗ್ಬಿಟ್ಟ. ಫೋನ್ ಬರಲಿ ಬಿಡಿ. ಹ್ಞೂ ಹ್ಞೂ, ಹಾಂ, ಇನ್ನೂ 2 ಕೊಡಿ. ಒಂದೊಂದು ಇಡ್ತೀನಿ, ಮತ್ತು ಒಂದೇ ಸಲ ಇಟ್ಟರೆ ಖಾಲಿ ಮಾಡಿಬಿಡ್ತವೆ. ಕೊಡಿ. ಇನ್ನೂ ಎಷ್ಟಿದೆ? 5 ಆಯಿತಾ? 1 2 3 4 5. ಹ್ಞೂ, ಬಾ 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 ಬಾ, ಎತ್ಕ ಪಾಪ. ಓಕೆನು ಹೆಲ್ತ್ಗೇನೆ ಆಗಲ್ಲ ತಾನೆ. ಬಾ ಹಿಡ್ಕೊ. ಹ್ಞೂ, ಹಿಡ್ಕೊಳಪ್ಪ. ನಾನು ನೋಡಿ ಓಡೋಗ್ತಾರಲ್ಲ ಇವರು. ಬಾರಕ್ಕಂದ, ನಾನೇನು ಮಾಡಲ್ಲ. ಹ್ಞೂ, ಬಾ. ಯಾಕಷ್ಟು ಭಯ ಬಿಡ್ತವೆ? ಹೆಲ್ಮೆಟ್ ಹಾಕೊಂಡಿದ್ಗ? ಹ್ಞೂ ಹ್ಞೂ ಹ್ಞೂ, 4 5 8 9. ಇನ್ನು 10 ಕೊಡಿ. ಕೊಡಿ. ಅಲ್ಲಿ ಇಟ್ಬಿಡಿ, ಹೇಳ್ತೀನಿ. ಅಲ್ಲೇ ಇಟ್ಬಿಡಿ ಹೊರಗಡೆ. 10 ಇದೆಯಾ? ಎಷ್ಟಿದೆ ನೋಡಿ. 1 2 3 4 5 7 8 9 10. 5 ಕೊಟ್ಟಿದ್ದೀರಾ? 1 2 3 10 ಇಡಿ, ಹೇಳ್ತೀನಿ. 10 ಇಟ್ಬಿಡಿ. 2 ಇನ್ನೂ 2 ಇಡಿ. 4 ಒಂದೊಂದೇ ತಗೊಳಕ್ಕೆ ಹೇಳಿ. ಸೂಪರ್, ವೆರಿ ಗುಡ್. ಅಲ್ಲಿ ನೋಡಿ ಐಸ್ ಕ್ರೀಮ್ ಕಿತ್ತಾಡೋದು ನೋಡಿ, ಮಕ್ಳ ಥರ. ನಮ್ಮ ಊರಲ್ಲಿ ಮಕ್ಕಳಿಗೆ ಕಿತ್ತಾಡ್ತಾರೆ. 4 ಆಯಿತು. ಇನ್ನು 6 ಕೊಡಿ. ಅದು 5 ಕೊಟ್ರಲ್ವಾ? 9 ಆಯಿತು. ಇನ್ನು 6 ಕೊಡಿ. ಎಲ್ಲ ಬಂದವು ನೋಡಿ ಪಾಪ, ಒಂದು ಬ್ಯಾಚ್ ಫುಲ್ಲು. ಹ್ಞೂ ಹ್ಞೂ, ಅಲ್ಲಿ ನೋಡಿ. ತಗೊಳ್ಳಿ. ಬಿಸಾಕ್ಬಿಡಿ ಪಾಪ, ಬರಲಿ. ಬಿಸಾಕಿದ್ರೆ ಹೋಗ್ಬಿಡುತ್ತೆ. ಹ್ಞೂ, ಹಾಂ. ಎಷ್ಟಾಯ್ತು ಹೇಳಿ? 11. 11 ಆದರೆ ಇನ್ನು 4. ಇನ್ನು ಕೊಡಿ. ಅಷ್ಟೇನಾ? ಹೌದಾ? ಅಯ್ಯಯ್ಯೋ. ಹ್ಞೂ, ಬಾದಾಮಿ ಕೊಡಿ. ಎಷ್ಟಿದೆ ಗೊತ್ತಾ? 1 2 3 4 9 ಕೊಟ್ಟಿದ್ರಲ್ಲ? 11 ಅಲ್ಲ? ಅದು 11. 11. ಇದು 4. 11 4 ಎಷ್ಟಾಯಿತು? 20 rupees. ಹಾಂ, ಕೊಡಿ. ನಾವು ಪಾಪ ರೋಡ್ ಮಧ್ಯದಲ್ಲಿದ್ದಾವೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಕೋತಿಗಳಿದ್ದಾವೆ ನೋಡಿ. ಒಂದು 30 ಇದಾವೆ ಅನಿಸುತ್ತೆ ನನ್ನ ಪ್ರಕಾರ. 2 4 6 8 10 12. ನನ್ನ ಮಗನ ಬರ್ತಾನಿಲ್ಲ ನನ್ನ ಪಕ್ಕನೇ. ನೀನು ಬೇಡ ಕಣ, ಹೋಗಲ್ಲ. ನೀನು ಆಲ್ರೆಡಿ ತಿಂದಿದ್ಯಾ. ಎಸ್ಕೇಪ್ ಕೊಡು. ಯಾಕೆ? ಹೋಗ್ ನಿನ್ನ ಮಗನೇ ನನಗೆ ಟರ್ಕ್ ಅಂತಾನೆ. ಅವ್ರು ನೋಡಿ ಐಸ್ ಕ್ರೀಮ್ ಎಷ್ಟು ತಿಂತವೆ ಅಂತ ಇದ್ದಾರೆ. ಇಷ್ಟು ಐಸ್ ಕ್ರೀಮ್ ತಿಂತವ್ರೆ ಅಂತವ್ರೆ. ತಿಂತ ಇಲ್ಲ, ಹೋಗ್ತಾ ಇದೆ ಪಾಪ. ಬಾ
ಪಾಪ ಇಲ್ಲೇ ಇದ್ದರೆ ತಿನ್ಕೊಂಡು ಬಿಡ್ತವೆ. ನಾನು ಎಸಿತೀನಿ, ಏನೂ ಮಾಡೋಂಗಿಲ್ಲ. ಲಾಸ್ಟ್ ಆಪ್ಷನ್ಸ್. ತಗೋ ತಗೋ ತಗೋ. ಪಾಪ ಏನೂ ಮಾಡೋಂಗಿಲ್ಲ. ಕೈಲಿ ಕೊಟ್ಟರೆ ಹೆದರ್ಕೊತ ಇದ್ದೇವೆ. ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ನೋಡೋಣ. ಹೆಲ್ಮೆಟ್ನ ತೆಗಿತೀನಿ. ಆಗ್ತಾ ಇಲ್ವಾ ಅಂಕಲ್? ನನ್ನ ಗಾಡೀಲಿ ಬೇರೆ ಮಾಸ್ಕ್ ದೊಡ್ಡದು, ತಳ್ಳಕ್ಕಾಗಲ್ಲ. ತಳ್ಳಬೇಕಾ? ಬರುತ್ತಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಪಾಪ. ಪಾಪ ಅಂಕಲು ಫೋನ್ ಪೇ ಇಲ್ಲ ಅವ್ರಿಗೆ. ನಾನು ಕೈ ಕೊಡಕ್ಕೆ ಹೋದೆ ಇದಕ್ಕೆ, ಕೋತಿ ಕೈ ಕೊಡಕ್ಕೆ ಹೋದ್ರೆ, ಕೈ ಕೊಡಬೇಡಿ, ಕೈ ಕಚ್ಚಿದ್ರೆ ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರು. ಕೈ ಕೊಡಿ ಅಂದರು. ಕೈ ಕೊಟ್ಟರೆ ಇದನ್ನ ಇದು ಮಾಡಬಾರ್ದು ಅಂತ ಹೇಳಿದ್ರು. ಬನ್ನಿ ಸರ್, ಲೈಸೆನ್ಸ್ ವಾಟ್ಸಪ್ ಮಾಡೋಕೆ ಹೇಳ್ತೀನಿ ಸರ್. ಓಕೆ, ಹೆಡಿಂಗ್ ಬಂದಲ್ಲ, ಗಾಡಿ ವಾಶ್ ಮಾಡಿಬಿಟ್ಟು ತೆಗೆಸ್ಬಿಟ್ಟಿದೆ. ಅಂಕಲ್ ಹೇಳಿದ್ರು ಪಾಪ. ಒಂದು ಸೆಕೆಂಡ್ ಉಡ್ಸ್ಲಾ? ಉಡ್ಸ್ಬೇಕಲ್ಲ? Excuse me, boss. Excuse me, boss. You have a text message. ಓಕೆ. ಹೋಗ್ಬೇಡ, ಆಲ್ರೆಡಿ ಲೇಟ್ ಆಗಿದೆ. ಅಯ್ಯಪ್ಪ, ಸಂಡೇ ಅಲ್ವಾ, ಸುಮ್ಮನೆ ಇರಲಿ ಅಂತ ಒಂದು ರೌಂಡ್ ಹೊರಗಡೆ. ಇದು ವೆಯ್ಟಾ? ರೇಟ್ ಸರ್, ಅದು ರೆಡಿ ಮಾಡೋದಕ್ಕೆ. ಹಾಂ, ಹೋಗಲಾ? ಹಾಂ, ಚೆಕ್ ಮಾಡಿ. ಹಾಂ ಸರ್, ಲೈಸೆನ್ಸ್ ಹೇಳಿದ್ದೀನಿ, ಕಳ್ಸಕ್ಕೆ ಹೇಳಿದ್ದೀನಿ. ಹೇಳಿದ್ದೀನಿ ಸರ್. ಹಾಂ ಸರ್, ದಿನೇಶ್. ಹಾಂ, ನಾನೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪಾಪ ನನಗೆ ಹೋಗಿ ಅಂದರು. ನನ್ನ ಗಾಡಿ ಬೇರೆ ಸೌಂಡು ಹೆವಿ ಇದೆ. ಇದು ನಾನು ಹೋಗಿ ಅಂದರು ಪಾಪ. ನನಗೆ ಯಾವುದೇ ಥರ ಇದು ಮಾಡಲಿಲ್ಲ ಅವರು. ನೀವು ಹೋಗಿ ಪಾಪ ಅಂದರು. ಸಖತ್ ಖುಷಿ ಆಯಿತು ನೋಡಿ. ಅಂಕಲ್ ಬನ್ನಿ, ಇಲ್ಲೇ ಮಾಡಲಾ? ಹಾಂ, ಬನ್ನಿ. ಪಾಪ ಅವರು ನೀವು ಹೊರಡಿ ಅಂದರು. ಸಖತ್ ಖುಷಿ ಆಯಿತು. ಬಾಯ್. ಅಂಕಲ್ಗೆ ಐಸ್ ಕ್ರೀಮ್ದು ಅಮೌಂಟ್ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಗಾಡಿ ಹಿಡಿದ್ಬಿಟ್ರು. ಏನೂ ಬೇಜಾರಿಲ್ಲ ಪಾಪ. ಎಲ್ಲರೂ ಬಿಟ್ಟು ಕಳಿಸಿದ್ರು ಪಾಪ. ತಮಿಳ್ನಾಡಲ್ಲಿ ನನಗಂತೂ ಎಲ್ಲ ಕಡೆ ಪಾಪ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು. ತುಂಬ ಇಷ್ಟ ಆಯಿತು. ಐ ಲವ್ ತಮಿಳ್ನಾಡು. ಎಲ್ಲರೂ ಇಷ್ಟಪಡೋಣ. ನಾವು ಅಂದ್ಕೊಂಡಂಗೆ ಎಲ್ಲ ಇಲ್ಲ, ಎಲ್ಲರೂ ಒಳ್ಳೆಯವರೇ ನೋಡಿ. ನಾವು ಇರೋ ರೀತಿ ಕರೆಕ್ಟಾಗಿರ್ಬೇಕಷ್ಟೇ, ಬೇರೇನಿಲ್ಲ. ನಾವು ಕರೆಕ್ಟಾಗಿದ್ದರೆ ಪ್ರಪಂಚನೇ ಕರೆಕ್ಟಾಗಿರುತ್ತೆ. ನಾವು ಸರಿ ಇಲ್ಲ ಅಂದರೆ ನಮಗೆಲ್ಲೂ ಕೆಟ್ಟದಾಗೆ ಕಾಣಿಸುತ್ತೆ. 9 ನಂಬರಾ? ಓಕೆ. சொல்லுங்கண்ணா. 978625 ஜாவாகர். கேபியா? ஓகே. எவ்வளோ இதானே? எவ்வளோ? 810. ತಮಿಳು ಬರಲ್ಲ ನನಗೆ. ಆಗಿದೆ. ಓಕೆ ಅಂಕಲ್. ಸಖತ್ತು ಇಷ್ಟ ಆಯಿತು. ನಾನು ಬೇರೆ ಸ್ಲೋ ಆಗಿ ಬರ್ತಾಯಿದ್ದೆ, ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ. ಖುಷಿ ಆಯಿತು. ಆ ಇನ್ಸ್ಪೆಕ್ಟ್ರು ಕೇಳಿದ ರೀತಿ ನಾನು ಕಳಿಸ್ತೀನಿ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರ ಹತ್ರ ಇದೇ ಇಲ್ಲ ಅಂತ. ಪಾಪ ಖುಷಿಯಾಗಿ ಅವರು ಆಯಿತು ಹೋಗಿ
ಅವರಿಗೆ ಗೊತ್ತಾಗುತ್ತೆ ಮನೆಯಲ್ಲೇ ಮಿಸ್ ಆಗಿದೆಯಾ ಸರ್ ಅಂತ ಹೇಳಿದಕ್ಕೆ ಓಕೆ ವಾಟ್ಸಪ್ ಮಾಡಿಸಿ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ಕಳ್ಸಕ್ಕೆ ಹೇಳಿದಕ್ಕೆ ಬೇಡ ಅಂತ ಹೇಳಿದ್ರು. ಅಂದರೆ ಸಖತ್ತು ಖುಷಿ ಆಯಿತು ನನಗೆ. ನಾನು ಹೇಳ್ತೀನಲ್ಲ ಒಂದೇ ಮಾತು, ತಮಿಳ್ನಾಡಿಗೆ ಅವರೀಗ ತಮಿಳವರೇ ಆಲ್ಮೋಸ್ಟು, ನನಗೆ ಮಾತಾಡಿರೋದೆಲ್ಲ ತಮಿಳವರೇ ಆಲ್ಮೋಸ್ಟು. ಕನ್ನಡದವರು ಇದ್ದಾರೆ, ತಮಿಳನ್ಸು ಮಾತಾಡಿದ್ದಾರೆ, ಕನ್ನಡದವ್ರು ಮಾತಾಡಿದ್ದಾರೆ. ಬಟ್ ನಾನು ಹೇಳ್ತೀನಿ ಎಲ್ಲರೂ ನಮ್ಮವರೇ. ಯಾಕಂದರೆ ನೀವು ಪ್ರೀತಿಯಿಂದ ಮಾತಾಡಿದಾಗ ನಿಮಗೆ ಪ್ರೀತಿಯಿಂದನೇ ಮಾತಾಡ್ತಾರೆ. ನಾವು ಕಲ್ಲು ಎತ್ಕೊಂಡು ಹೊಡಿಯೋಕೆ ಹೋದರೆ ನಮ್ಗೆ ಅವ್ರಿಗೆ ಕೋಪ ಬಂದೇ ಬರ್ತದೆ. ಕರೆಕ್ಟ್ ಅಲ್ವಾ? ಎಲ್ಲರೂ ನಮ್ಮವರೇ, ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ. ಎಲ್ಲರೂ ಒಂದೇ ಥರ ಇರಲ್ಲ. ಒಂದು ಊರಲ್ಲಿ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಓಕೆನಾ? ಎಲ್ಲ ಥರ ಜನ ಇದ್ರೇ ಅದೊಂದು ಊರಂತ ಆಗೋದು. ಒಂದು ದೇಶ ಅಂದಾಗ ಎಲ್ಲ ಸ್ಟೇಟು ನಮ್ಮದೇ, ಎಲ್ಲ ಸ್ಟೇಟು ನಮ್ಮವರೇ, ಅವರು ಇವರು ಅಂತಿಲ್ಲ. ರೈಡ್ ಮಾಡೋಕ್ಕೆ ಹೋದಾಗ ನಿಜ ಜೀವನ ಗೊತ್ತಾಗ್ತಾಯಿದೆ ನನಗೆ. ನಾನು ರೈಡಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಅರ್ಥ ಆಗ್ತಿದೆ ಇಲ್ಲೆಲ್ಲ ನಮ್ಮವರೇ ಅಂತ. ಆ ಸ್ಟೇಟು ಈ ಸ್ಟೇಟು ಅಂತ ಇದ್ವಿ, ಯಾವ ಸ್ಟೇಟು ಇಲ್ಲ ರೀ, ಎಲ್ಲ ಒಂದೇ ಸ್ಟೇಟು. ಹಾರ್ಟ್ ಸ್ಟೇಟ್, ಓನ್ಲಿ ಹಾರ್ಟ್ ಸ್ಟೇಟ್. ಹಾರ್ಟ್ ಹೆಂಗಿದೆ ಹಂಗೆ ರೀ ಸ್ಟೇಟು. ನೋ ಸ್ಟೇಟ್, ನೋ ಕಂಟ್ರಿ, ಓನ್ಲಿ ಹಾರ್ಟ್. ಓಹೋ ಅಣ್ಣ ವೀಲಿ ಹೊಡಿತಾನೆ. ಹೊಡಿಯ ವೀಲಿ. ಹೆಲ್ಮೆಟ್ ಹಾಕ್ಕೊಳ್ಳೋ, ಹೆಲ್ಮೆಟ್ ಹಾಕ್ಕೊಂಡು ಹೊಡಿ. ಹಾಂ, ಹೆಲ್ಮೆಟ್ ಹಾಕಿ ವೀಲಿ ಹೊಡಿ. ಹಾಂ, ಅದು ಮೇನ್ ರೋಡಲ್ಲ. ನೋಡಿ ಹೆಲ್ಮೆಟ್ ಹಾಕೊಂಡು ಹೊಡಿ ಮಗ. ಹಾಂ, ನಾನಾ? ಬೇಡ ಗುರು, ನನಗಿನ್ನ ತುಂಬ ದಿನ ಬದುಕಬೇಕಂತ ಆಸೆ ಇದೆ. ಬೇಡಪ್ಪ. ಹಾಂ, ಇದು 5,000. ಬಾಯ್ ಸೂಪರ್. ಓಕೆ ಬಾಯ್. ಬರೋಣ? ಬೇಡ, ಎತ್ಬೇಡ. ಹೆಲ್ಮೆಟ್ ಹಾಕಿ, ಆಮೇಲೆ ಓಡಿಸಿ. ಓಕೆ ಬಾಯ್. ಬಾಯ್. ಪಾಪ ಹುಡುಗರು ಕ್ರೇಜು. ತಗೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ. ವಿದೌಟ್ ಸೇಫ್ಟಿ ಹೆಂಗ್ ಹೊಡಿತೀರ ವೀಲಿ? ಯಪ್ಪ, ಭಯ ಆಗಲ್ವಾ? ಇದು ಬೆನ್ಲಿ 302R ಇದು. ಹೊಗನೇಕಲ್ಲು ಫಾಲ್ಸ್. ಬೇಡ ಗುರು, ನೀನು ಆಲ್ರೆಡಿ ವೀಲಿ ಹೊಡಿತಿದೀಯ. ನನ್ನ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟು. ಯಾವ ಬನ್ನಿ ಬ್ರದರ್ಸ್, ಎಲ್ರು ಚೆನ್ನಾಗಿರಿ. ಗಾಡಿ ಹೆಲ್ಮೆಟ್ ಹಾಕೊಂಡು ಹೊಡಿರಿ. ಯಾಕೆ ಗೊತ್ತಾ? ಮನೆಯಲ್ಲಿ ನಿಮ್ಗೆ ಕಾಯ್ತಾ ಇರ್ತಾರೆ. ಕರೆಕ್ಟಾ? ಗಾಡಿ ಮ್ಯಾಟ್ರ್ ಅಲ್ಲ, 10 ತಗೊಬೋದು. ನಾವು ಇದ್ರೆ ಎಲ್ಲ. ಒಂದು ಫ್ರೆಂಡ್ ಮಿಸ್ ಆದ್ರೂ ಅಳ್ತಾ ಇರ್ತಾರೆ. ಹೌದಾ? ಹಾಂ, ಮತ್ತೆ ಮನುಷ್ಯನ್ ಕಳ್ಕೊಬಾರ್ದು. ಎಂಜಾಯ್ ಮಾಡಿ. ಬನ್ನಿ. ಒಳ್ಳೆ. ನಿಮ್ಮ ಹೆಸರು ಏನು? ದಿನೇಶ್. ಡಿಡಿ ರೈಡರ್ ಅಂತ. ಅಕೌಂಟ್ ಹ್ಯಾಕ್ ಆಗಿತ್ತು, ಈಗ ಚೇಂಜ್ ಮಾಡಿದ್ದೀನಿ. ಅದು ಇರ್ಲಿ. ಹೆಲ್ಮೆಟ್ ಒಂದು ಹಾಕೊಳ್ಳಿ ನೋಡಿ. ಮಾಡೋಣ, ಮಾಡ್ತೀನಿ. ಅದ್ರಲ್ಲಿ ನನ್ಗೆ ಹಾಯ್ ಅಂತ ಮಾಡಿ ಹೊಸೂರ್ ಬಾಯ್ಸ್ ಅಂತ ಹಾಕಿ ನಾನು ಗ್ರೂಪ್ಗೆ ಹಾಕ್ತೀನಿ. ಬನ್ನಿ. ಕಿವಿಲಿ ಹತ್ತಿ ಹಾಕೊಂಡ್ಬಿಟ್ಟಿದೀನಿ ನಾನು. ಬ್ಲಡ್ ಬರುತ್ತೆ ಕಿವಿಲಿ, ಬ್ಲಡ್ ಬರುತ್ತೆ. ಅದು ಈಗ ಬರಲ್ಲ. ಇಂಜಿನ್ ಹೀಟ್ ಮಾಡಬೇಕು, ಬೋರ್ಗೆ ಬಂದ್ಬಿಡುತ್ತೆ ಗಾಡಿಯ ಮೇಲೆ. ಆ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ. ಮಾಡ್ಲಾ? ಓಕೆನಾ? ಸಿಗೋಣ. ಓಕೆ ಬಸ್, ಓಕೆ, ಮತ್ತೆ ಸಿಗೋಣ. ಒಳ್ಳೇದಾಗ್ಲಿ. ಆರಾಮಾಗಿ ಓಡಿಸಿ ಗಾಡಿನ, ಫಾಸ್ಟ್ ಓಡ್ಸಕ್ ಹೋಗ್ಬಿಡಿ. ಓಕೆನಾ?
ಓಕೆನಾ? ಓಕೆನಾ? ಫುಲ್ಲು ಓವರ್. ಓಕೆನಾ? ಓಕೆ ಬಾಯ್. ಓಕೆ ಮತ್ತೆ ಸಿಗೋಣ. ಬಾಯ್. ಈಗ ಎಲ್ಲಿ ಹೋಗ್ಲಿಕ್ಕಲ್ಲ? ಸೀದಾ ಬೆಂಗಳೂರು. ಅದು ಹಂಗೆ, ಅದು ಹೀಟ್ ಆಗ್ಬಿಟ್ರೆ ಆಟೋಮೆಟಿಕ್ ರೈಸ್ ಆಗ್ಬಿಡುತ್ತೆ. ಬರೋಣ ಹಂಗಾರೆ. ಸರಿ ಸರಿ ಅಣ್ಣ. ದಿನೇಶ್. ಓಕೆ ಬಾಯ್ ಫ್ರೆಂಡ್ಸ್. Bye, bye. ಓಕೆ ಆರಾಮಾಗಿ ಹೋಗಿ, ಹೆಲ್ಮೆಟ್ ಹಾಕೊಳ್ಳಿ, ಏನಾದರೂ ಮಾಡಿ, ತಲೆ ಸೇಫ್ಟಿ. ಮಿಕ್ಕಿದೆಲ್ಲ ಏನೋ ಕೈ ಹೋದ್ರೂ ಬದುಕ್ಬಿಡ್ಬೋದು, ತಲೆ ಇದ್ರೆ ಮನುಷ್ಯ ಬದುಕ್ತಾನೆ. ಗಾಡಿ ಓಡಿಸ್ಬೇಕಾದ್ರೆ ಸ್ಲೋ ಆಗಿ ಓಡಿಸಿ. ಹಾಂ, ನಮ್ಮ ಗ್ರೂಪ್ ಹಾಕೊಂತೀನಿ. ಹಾಂ, ಮಾಡ್ತೀನಿ. ಬರೋಣ. ಬಾಯ್. ಈ ವಿಡಿಯೋನ ಸೆಂಡ್ ಹಾಂ ಓಕೆ ಮಾಡ್ತೀನಿ. ಆರಾಮಾಗಿ ಹೋಗಿ ಆಯ್ತಾ? ಅರ್ಜೆಂಟ್ ವೀಲಿ ಹೊಡಿಯಕ್ಕೆ ಹೋದ್ರೆ ಹಾಂ ಒಂದು ವಿಡಿಯೋ. ವೀಲಿನಾ? ಅಯ್ಯೋ ಗುರು, ಹೆಲ್ಮೆಟ್ ಹಾಕಿಲ್ಲ ನೀನು. ಅದೊಂದು ಹಾಕಿ ನೋಡೋಣ. ಆಯ್ತು ಹೊಡೀರಿ, ಆಯ್ತು. ಹೆಲ್ಮೆಟ್ ಹಾಕಿಲ್ಲ ನಾನು, ಇದು ಮಾಡಲ್ಲ. ಬನ್ನಿ. ಓಯ್ ಗಾಡಿ ಅದಕ್ಕೆ ಹೇಳಿದ್ದು ನಾನು, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಹೊಡಿಬೇಡಿ ಅಂತ. ಹಾಂ ಬಾಯ್. ಓಕೆ, ಆರಾಮ್, ಸೇಫ್ ಡ್ರೈವ್. ಮಾಡಿ ಗಾಡಿಗಳಿದೆ ನೋಡ್ಕೊಳ್ಳಿ. ಬನ್ನಿ. ವೀಲಿ ಹೆಂಗ್ ಹೊಡಿತವ್ರೆ ಅಂದ್ರೆ ಇವರು, ನಾನು ಹೆಲ್ಮೆಟ್ ಹಾಕಿಲ್ಲ ಹೊಡಿಬಿಡಿ ಅಂತ ಇದ್ದೀನಿ. ನೋಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಹೊಗೇನಕಲ್ ಫಾಲ್ಸ್ ರೈಡು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.